ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ವೆಜಿಟೇಬಲ್ ಪಲಾವ್. ಸೊ ನಾನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಒಂದು 15-20 ಬೀನ್ಸ್ ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡಿ. 2 ಕ್ಯಾರೆಟು, ಮೀಡಿಯಮ್ ಸೈಜ್ ಕ್ಯಾರೆಟ್ನ ಸಣ್ಣ ಕಟ್ ಮಾಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ 1 ಈರುಳ್ಳಿ ಒಗ್ಗರಣೆಗೆ, ಹಾಗೆ 1 ಮೀಡಿಯಮ್ ಸೈಜ್ 3 ಟೊಮೊಟೊ, ಜೊತೆಗೆ 1 ಹಿಡಿ ಪುದೀನ ಸೊಪ್ಪನ್ನ ಸ್ವಲ್ಪ ಎಣ್ಣೆ ಹಾಕಿ ಆದಷ್ಟು ಹಸಿಯ ವಾಸನೆ ಹೋಗೋಷ್ಟು ಹುರ್ಕೊಂಡಿರೋದು. ಜೊತೆಗೆ 1 ಬಟ್ಲು ತೆಂಗಿನಕಾಯಿ, ರುಚಿಗೆ ಉಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಜೀರಿಗೆ, 1-1.5 ಟೇಬಲ್ ಸ್ಪೂನ್ ಗಸಗಸೆ, ಜೊತೆಗೆ 4-5 ಹಸಿಮೆಣಸಿನ್ಕಾಯಿ ಸುಟ್ಟಿರೋದು ಅಂದರೆ ಹುರಿದಿರೋದು, ಜೊತೆಗೆ 1/2 ಇಂಚು ಚಕ್ಕೆ, ಜೊತೆಗೆ ಕಾಳುಮೆಣಸು, ಹಾಗೆ 2-3 ಬೆಳ್ಳುಳ್ಳಿ. ಇದು ಜವಾರಿ ಬೆಳ್ಳುಳ್ಳಿ, ಸಣ್ಣಗಿದೆ, ಅದಕ್ಕೆ 2-3 ಇದೆ. ಸೊ ನಾರ್ಮಲ್ ಬ್ಯಾಂಗ್ಳೂರಲ್ಲಿ ಸಿಗುವಂಥ ಬೆಳ್ಳುಳ್ಳಿ ಆದರೆ 1-2 ತೊಗೊಂಡ್ರೆ ಸಾಕು. ಜೊತೆಗೆ ನಾವು ಶುಂಠಿ ಆ್ಯಡ್ ಮಾಡಬೇಕು. ಸೊ ನನಗೆ ಇವತ್ತು ಶುಂಠಿ ಇಲ್ಲ, ಸೊ ತರೋ ಅಷ್ಟು ಪೇಷನ್ಸ್ ಇಲ್ಲ, ಸೊ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ಇದ್ದರೆ ಶುಂಠಿ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಹೇಗೆ ಮಾಡೋದು ನೋಡ್ಕೊಂಬರೋಣ. ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ 1 ಬೌಲ್ ತೆಂಗಿನಕಾಯಿ, ಹುರಿದಿಟ್ಟಿದ್ದಂಥ ಪುದೀನ ಸೊಪ್ಪು, ಜೊತೆಗೆ ಚಕ್ಕೆ, ಲವಂಗ, ಮೆಣಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ, ಜೀರಿಗೆ, ಗಸಗಸೆ, ಹಾಗೆ ಬೆಳ್ಳುಳ್ಳಿ, ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು. ಇದಿವಾಗ ಫೈನ್ ಪೇಸ್ಟ್ ಆಗಿದೆ. ಸೊ ಇದು ಪಲಾವ್ಗೆ ಖಾರ ರೆಡಿಯಾಗಿದೆ. ಸೊ ಇದನ್ನು ಒಗ್ಗರಣೆ ಮಾಡೋಣ. ನಾನು ಇನ್ನೊಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಒಂದು 10 ಎಸಳು ಕರಿಬೇವು, ಒಗ್ಗರಣೆ ಬಿಟ್ಟಿದ್ದು 1 ಈರುಳ್ಳಿ, ಈರುಳ್ಳಿ ಸ್ವಲ್ಪ ಕೆಂಪಾದರೆ ಸಾಕು. ಅದಕ್ಕೆ 3 ಟೊಮೆಟೊ ಕಟ್ ಮಾಡಿಟ್ಟಿರೋ 3 ಟೊಮೆಟೊ. ಈ ಟೊಮೆಟೊ ಸ್ವಲ್ಪ ಮಾಡಬೇಕು, 2 ಮಿನಿಟ್ಸ್ ಬಿಡೋಣ. 2 ಮಿನಿಟ್ಸ್ ಸ್ವಲ್ಪ ಟೊಮೆಟೊ ಮಾಡಿದ್ಮೇಲೆ ಕಟ್ ಮಾಡಿಟ್ಟಿರುವಂಥ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಈ ಎಣ್ಣೆಯಲ್ಲಿ. ಆಮೇಲೆ ಇದಕ್ಕೆ ರುಬ್ಬಿಟ್ಟಿದ್ದಂಥ ಖಾರ ಹಾಕ್ತಾಯಿದ್ದೀನಿ. ಈ ಖಾರ ಏನಿದೆ ಜಾರಿಗೆ ಸ್ವಲ್ಪ ನೀರು ಹಾಕಿ ಜಾರ್ನ ಅಷ್ಟೇ ತೊಳೆದು ಹಾಕ್ತೀನಿ, ಜಾಸ್ತಿ ನೀರು ಹಾಕಲ್ಲ. ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ಬೋದು. ಇದನ್ನು ಕೂಡ ಹಾಗೆ ಸ್ವಲ್ಪ ತರಕಾರಿ ಜೊತೆಗೆ ಹೊಂದು ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಪಲಾವ್ಗೆ ಅಂತ ಗದ್ದೆ ಅಕ್ಕಿ ತೊಗೊಂಡಿದ್ದೆ. ಇದನ್ನು ಒಂದು 1/2 an hour ನೆನೆಸಿಟ್ಟಿದ್ದೆ.
ಸೊ ಇವಾಗ ನೆನೆಸಿಟ್ಟಿದ್ದ ಅಕ್ಕಿನ 2 ಸರಿ ತೊಳೆದಿರೋದು. ಇದಕ್ಕೆ ನಾರ್ಮಲಾಗಿ ಒಂದು ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕೋ ಥರ ಅಳತೆ ಮಾಡಿಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ 1 ಬೌಲ್ ಅಕ್ಕಿ ಹಾಕಿದ್ದೆ, ಅದಕ್ಕೆ 2 ಬೌಲಷ್ಟು ನೀರು ಸೇರಿಸ್ತಾ ಇದ್ದೀನಿ. ಸೊ ನಾನು ಖಾರ ರುಬ್ಬುವಾಗ ಅಲ್ಲಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿದ್ದು. ಇವಾಗ ಇನ್ನು ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕಿಸ್ಬೇಕು. ಸೊ ಇದು ವಿಸಿಲ್ ಆಗೋ ಅಷ್ಟೊತ್ತಿಗೆ ಈ ಪಲಾವ್ಗೆ ನಾವು ಮೊಸರು ರೆಡಿ ಮಾಡೋಣ. ಮೊಸರು ಬಜ್ಜಿಗೆ ಒಂದು ಮೀಡಿಯಮ್ ಸೈಜ್ 1 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿದ್ದೆ. ಸೊ 1 ಈರುಳ್ಳಿ ಜೊತೆಗೆ 1 ಮೀಡಿಯಮ್ ಸೈಜ್ ಸೌತೆಕಾಯಿನ ಕೂಡ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ 1/4 ಲೀಟರ್ಗಿಂತ ಜಾಸ್ತಿ, ಅರ್ಧ ಲೀಟರ್ಗಿಂತ ಕಮ್ಮಿ ಮೊಸರು ಸೇರಿಸ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ, ಬೇಕಂದರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ 5-6 ಹೆಸರಷ್ಟು ಕೊತ್ತಂಬರಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕೆಲವರು ಟೊಮೆಟೊ ಅಥವಾ ಕ್ಯಾರೆಟ್ ಕೂಡ ತುರಿದು ಹಾಕ್ತಾರೆ, ಬಟ್ ನಾನು ಅದೆಲ್ಲ ಹಾಕ್ತಾಯಿಲ್ಲ. ಸೊ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಬೇಕಂದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು. ತುಂಬ ಗಟ್ಟಿ ಆಯ್ತಂದರೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ, ತುಂಬ ಗಟ್ಟಿ ಇದೆ. ಸೊ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು. ಇದಿವಾಗ 2 ವಿಸಿಲ್ ಆಗಿದೆ. ಸೊ ಇದು ವಿಸಿಲ್ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಓಪನ್ ಮಾಡಿ ನೋಡೋಣ. ಇವಾಗ ವಿಸಿಲ್ ತಣ್ಣಗಾಗಿದೆ, ಇದನ್ನು ಓಪನ್ ಮಾಡಿ ನೋಡೋಣ. ಸೊ ಹಿಂಗಾಗಿದೆ. ಇದನ್ನಷ್ಟು ಮಿಕ್ಸ್ ಮಾಡಿ ಸರ್ವ್ ಮಾಡಬೇಕು. ಸೊ ಸರ್ವ್ ಮಾಡೋಣ. ಬಿಸಿ ಬಿಸಿ ಪಲಾವ್ ಜೊತೆ ಮೊಸರು ಬಜ್ಜಿ ರೆಡಿಯಾಗಿದೆ. ಸೊ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.